ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಆಗೋ ಚಟ್ನಿ ಹಚ್ಕೊಂಡು ತಿಂದರೆ ವಾಹ್ ಸಖತ್ತಾಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಕುಕ್ಕಿಂಗ್ ಆ್ಯಂಡ್ ವಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಬನ್ನಿರಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಅಕ್ಕಿ ರುಬ್ಬದೆ ನೆನೆಸದೆ ದಿಢೀರಂತ ಮಾಡುವ ದೋಸೆ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಯಾವ ದೋಸೆ ಗೊತ್ತಾ? ರವೆ ದೋಸೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಷ್ಟು ಅರ್ಧ ತಾಸಲ್ಲಿ ಮಾಡ್ಬೋದು ನೋಡಿರಿ. ತುಂಬ ಈಸಿ ನೋಡಿರಿ. ನಾನು ಇವಾಗ ಈ ಕಪ್ಪಿಂದ 1 ಕಪ್ಪು ಸೂಜಿ ರವೆ ತೊಗೊತಿದ್ದೀನಿ, 1 ಕಪ್. ಮತ್ತು ಇದರ 1/2 ಕಪ್ಪು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಇದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇವಾಗ 3 ಹಾಕ್ಕೊಂಡಿದ್ದೀನಿ. ಏನೇನು ಹಾಕ್ಕೋಬೇಕು ಒಂದೊಂದೇ ಆ್ಯಡ್ ಮಾಡ್ಕೋತಾ ಹೋಗ್ತಿದ್ದೀನಿ. ಸೊ ನಮ್ಮ ಮನೇಲಿ ನಾವು ಯಾವ ರೀತಿ ರವೆ ದೋಸೆ ಮಾಡ್ತೀವಿ ದಿಢೀರಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಅಂದರೆ ನಿಮಗೆ ತಿಳಿಯುತ್ತೆ. ಇಲ್ಲಾಂದರೆ ತಿಳಿಯಲ್ಲ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಸೊ ಆದಮೇಲೆ ಸಣ್ಣ ಹೆಚ್ಚಿದ ಈರುಳ್ಳಿ, ತುರಿದಿರೋ ಗಜ್ರಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಇದಕ್ಕೆ 3 ಕಪ್ ನೀರು ಹಾಕ್ಕೊಡ್ರಿ. ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೇಕು. ಯಾವ ರೀತಿ ಕನ್ಸಿಸ್ಟೆನ್ಸಿ ಅಂತಲೂ ತೋರಿಸ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅವನು ಬೀಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿಕೊಂಡು ನೀರು ಹಾಕ್ಕೊಳ್ರಿ. ಅದು ಯಾಕಂದರೆ ಆಮೇಲೆ 1/2 ಕಪ್ ಮೊಸರು ಹಾಕ್ಕೋಬೇಕು ನೋಡಿರಿ. ನಾವು ಈ ರೀತಿ ನಮ್ಮ ಮನೇಲಿ ಈ ರೀತಿ ನಾವು ರವೆ ದೋಸೆಗೆ ರೆಡಿ ಮಾಡ್ಕೋತೀವಿ. ಸೊ ನೋಡಿರಿ, ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಮುಚ್ಚಿಡಬೇಕು. ಹಾಫ್ ಆನ್ ಅವರ್ ಮುಚ್ಚಿಟ್ಕೊಂಡು ಇವಾಗ ನಾನು ಮುಚ್ಚಿಟ್ಕೋತಿದ್ದೀನಲ್ಲ, ಅದಕ್ಕೆ ಒಂದು 2 ಇಂಚಿಂದು ಜಿಂಜರು ತುರಿದು ಹಾಕ್ಕೋತಿದ್ದೀನಿ. ಆಮೇಲೆ ಜೀರಿಗೆ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಮತ್ತೆ ಮುಚ್ಚಿಡ್ರಿ. ಹಾಫ್ ಆನ್ ಅವರ್ ಆಗಬೇಕಲ್ಲ. ಸೊ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಕೊಂಬಂದು ಅದಾದಮೇಲೆ ಸೊ ಮೊದಲಿಗೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊತಿದ್ದೀನಿ. 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಮಿಡಲ್ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಇಟ್ಟಿದ್ದೀನಿ ನೋಡಿರಿ. 1 2 3 ವಿಸಲ್ ಚೆನ್ನಾಗಿ ಕುದ್ಕೋಬೇಕಲ್ಲ, 1 2 3 ವಿಸಲ್ ಹೊಡಿಸ್ತಿದ್ದೀನಿ ನಾನು ಕುಕ್ಕರಲ್ಲಿಟ್ಟು. ಸೊ ಅದನ್ನ ಸೊಪ್ಪೆ ತೆಗೆದು ಈ ರೀತಿ ಅವನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನಾನು. ಸ್ಮ್ಯಾಶ್ ಮಾಡಿಕೊಂಡು ನಾ ಇದರಲ್ಲೇ ಉಪ್ಪು, ಹುಳಿ ಹಾಗೆ ಸಕ್ಕರೆ ಹಾಕ್ಕೋತೀನಿ. ಇದಕ್ಕೆ ಎಲ್ಲ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಇದಾದಮೇಲೆ ಈ ರೀತಿ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಲೆಮನ್ ಹೇಳಿದ್ನಲ್ಲ. ಸೊ ಈ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಇಂಗು, ಆಮೇಲೆ ಸಾಸಿವೆ ಹಾಕ್ಕೊಂಡು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೋತೀನಿ ನಾನು ಆಲೂಗಡ್ಡೆ ಪಲ್ಯಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡ್ರೆ. ಸೊ ಆಲೂಗಡ್ಡೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಆಮೇಲೆ ಜಿಂಜರ್ ಹಾಕ್ಕೊಂಡಿದ್ದೀನಿ, ಕುಟ್ಕೊಂಡಿರೋ ಜಿಂಜರು. ನೀವು ಪೇಸ್ಟ್ ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಚೆನ್ನಾಗಿ ತಾಳಿಸ್ಕೊಳ್ರಿ. ತಾಳಿಸ್ಕೊಂಡಾದ್ಮೇಲೆ ಈಗ ರೆಡಿಯಾಗಿಟ್ಟಿರೋ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಹಾಕ್ಕೊಂಡು ಇಟ್ಟಿದ್ದೀನಿ. ಇವಾಗ ಅರಿಶಿನ ಹಾಕೋದೀನಿ ನೋಡ್ಕೊಂಡು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಆಲ್ರೆಡಿ ನಾನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಸಕ್ಕರೆ, ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ತೆಗೆದಿಟ್ಟಿದ್ದೀನಿ. ಇವಾಗ ನಾನು ಬೇಯ್ತಾ ಇದೆ ಇವು ಆಲೂಗಡ್ಡೆ ಎಲ್ಲ ಈರುಳ್ಳಿ ಎಲ್ಲ ಬೇಯ್ತಿದೆ. ಇವಾಗ ನೋಡಿರಿ, ಈಗ ನಾನು ಆಲೂಗಡ್ಡೆನ ಈಗ ಬಾಣಲಿಗೆ ಹಾಕ್ಕೊಂಡು ಕೈ ಆಡಿಸ್ಕೊತೀನಿ ನಾನು. ಚೆನ್ನಾಗಿ ಕೈ ಆಡಿಸ್ಕೊಂಡು ಬಾಣಲಿ ತೆಗೆದು ಕೆಳಗಡೆ ಇಡ್ತೀನಿ. ನಮ್ಮದು ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ಮೇಲ್ಗಡೆ ಕೊತ್ತಂಬರಿ ಹಾಕಿದರೆ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ. ನೋಡಿ, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ
ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಹೇಳ್ತೀನಿ. ಒಂದು ಸ್ವಲ್ಪ ಒಂದು 4-5 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಜೀರಿಗೆ, ಆಮೇಲೆ ಕಡಲೆಪುರಿ ಮೀನ್ಸ್ ಪುಟಾಣಿ, ಆಮೇಲೆ ಶೇಂಗಾ, ಆಮೇಲೆ ನಿಂಬೆಹಣ್ಣು, ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೋಬೇಕು, ಕೊತ್ತಂಬರಿ, ಜೀರಿಗೆ ಇವೆಲ್ಲ ಹಾಕ್ಕೊಂಡು ಮಿಕ್ಸರ್ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಕೊಬ್ಬರಿ ಚಟ್ನಿ ರೆಡಿ ಆಗಿಬಿಡುತ್ತೆ. ಸೊ ಇವಾಗ 1/2 ಅವರ್ ಆಗಿದೆ. ಬೇಗ 45 ಮಿನಿಟ್ಸ್ ತನಕ ನಡೆಯುತ್ತೆ, ಇಲ್ಲ 1 ಅವರ್ ಬಿಟ್ಟರು ಚೆನ್ನಾಗಿ ಆಗಿಬಿಡುತ್ತೆ. ಸೊ ನಾವು 45 ಮಿನಿಟ್ಸ್ ಬಿಟ್ಟಿದ್ದೀನಿ, 1/2 ಅವರ್ ಅಂದಿದ್ನಲ್ಲ 45 ಮಿನಿಟ್ಸ್ ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಮತ್ತು ಕೈ ಆಡಿಸ್ಕೋಬೇಕು, ಯಾಕಂದರೆ ತಿಳಿದೆಲ್ಲ ಮೇಲ್ಗಡೆ ಬಂದುಬಿಟ್ಟಿರ್ತದು. ಸೊ ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಹಂಚು ಕಾಯ್ಲಿಕ್ಕೆ ಇಡ್ತೀನಿ ನೋಡಿರಿ. ಈ ರೀತಿ ಹಂಚು ಬಳಸಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೋತೀನಿ ಎಲ್ಲ ಕಡೆ. ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಕಾಯ್ಲಿಕ್ಕೆ ಬಿಟ್ಟಿರ್ತದಲ್ಲ, ಸ್ವಲ್ಪ ದಪ್ಪ ಇದೆ ಹಂಚಿದು, ಸೊ ಕಾಯಬೇಕು. ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಒಂದೊಂದೇ ರವೆ ದೋಸೆ ಬಿಡ್ತೀನಿ ನೋಡಿರಿ. ದೋಸೆಗೆ ಹಾಕ್ತಿದ್ದೀನಿ ನಾನು ಹಂಚಿಗೆ. ನಿಮ್ದು ಯಾವ ಸಣ್ಣ ಬೇಕಾದರೆ ಸಣ್ಣ ಮಾಡಿಕೊಡ್ರಿ, ದೊಡ್ಡ ಬೇಕಾದರೆ ದೊಡ್ಡ ಮಾಡಿಕೊಡ್ರಿ, ದಪ್ಪಗೆ ಬೇಕಾದರೆ ದಪ್ಪ ಮಾಡಿಕೊಡ್ರಿ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡಿಕೊಡ್ರಿ. ಈ ರೀತಿ ನಾನು ಹಾಕ್ಕೊಂಡು ಮೇಲ್ಗಡೆ ಎಣ್ಣೆ ಸವರ್ತಿದ್ದೀನಿ. ಈ ರೀತಿ ಆದಮೇಲೆ ನೋಡಿರಿ, ಈಗ ಒಂದು ಸೈಡ್ ಇದು ಆಗಿದೆ, 2 ಸೈಡ್ ಬೇಯಿಸ್ಬೇಕಿದು, ಅಂದರೆ ಚೆನ್ನಾಗಿ ಬರುತ್ತೆ ರವೆ ದೋಸೆ. ಬೇಗ ಹರ್ಕೊಂಡ್ಬಿಡುತ್ತಪ್ಪ. ಇದು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಈ ದೋಸೆ, ಇಲ್ಲಾಂದರೆ ಹರ್ಕೊಂಬಂದುಬಿಡುತ್ತೆ ಅದು. ನೋಡಿರಿ ಈ ರೀತಿ ಬಂದಿದೆ ನಮ್ಮ ರವೆ ದೋಸೆ. ಇದನ್ನು ತಗೊಳ್ಕೊಂಡು ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೋಡಿರಿ. ಆಮೇಲೆ ನೆಕ್ಸ್ಟು ಮತ್ತೊಂದು ಹಾಕ್ಕೋತಿದ್ದೀನಿ ನಾನು, ಎಣ್ಣೆ ಹಚ್ಚಿ ಮತ್ತೊಂದು ಹಾಕ್ಕೋತಿದ್ದೀನಿ. ಈಗೆಲ್ಲ ಮಾಡಿದರೆ ಹಿಡ್ಕೊಂಡ್ಬಿಡುತ್ತೆ ಅದು. ಸೊ ಇವಾಗ ಹಾಕ್ಕೊಂಡಿದ್ದೀನಿ, ಮತ್ತು ಮೇಲ್ಗಡೆ ಎಣ್ಣೆ ಹಾಕ್ಕೋತಿದ್ದೀನಿ ನಾನು. ಇದು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ 2 ದೋಸೆ ಮಾಡಿ ತೋರಿಸಿದ್ದೀನಿ ನೋಡಿರಿ ನಿಮಗೆ. ಇನ್ನೂ ಭಾಳಷ್ಟು ಮಾಡ್ಕೊಳ್ಳೋವಿದೆ. ಇವಾಗ ನಿಮಗೆ 2 ದೋಸೆ ಮಾಡಿ ತೋರಿಸಿದ್ದೀನಿ. ಅದಕ್ಕೆ ಕೊಬ್ಬರಿ ಚಟ್ನಿ ಹಾಗೆ ಏನೋ ಆಲೂಗಡ್ಡೆ ಪಲ್ಯ ಮಾಡೋದು. ಇದು ನೆಕ್ಸ್ಟ್ 3ನೇದ್ದು ನೋಡಿರಿ. ಚೆನ್ನಾಗಿ ಬರ್ತಿದ್ದಾವೆ, ಆದರೂ ಒಂದು ಸ್ವಲ್ಪ ಮಿಡಲ್ ಇದು ಆಗುತ್ತೆ. ಬಟ್ ಓವರಾಲ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬೇಯಲಿಕ್ಕೆ. ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರವೆ ದೋಸೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂದರು. ತುಂಬ ರುಚಿಯಾಗಿದ್ದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ ನೋಡಿರಿ. ಈ ರೀತಿ ಬಂದಿದ್ದಾವೆ ರವೆ ದೋಸೆ. ದಿಢೀರಂತ ಅಂದರೆ ಏನು ಅಕ್ಕಿ ಅದು ನೆನೆಸಲಾರ್ದೆ ಇದ್ದಾಗ ದಿಢೀರಂತ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಯಾಕೆಂದರೆ ಒಂದೊಂದು ಸಲ ನೆನಪಾರಿ ಅಕ್ಕಿ ಹಾಕಿರಲ್ಲ ನೆನೆಯಲಿಕ್ಕೆ. ಆ ಟೈಮಲ್ಲಿ ಈ ರೀತಿ ದಿಢೀರಂತ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಾ ಇವತ್ತು ಹಾಕಿರೋ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಹಾಗೇನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ.